ಒಂದು ಕಡೆ ಪಾದಯಾತ್ರೆ, ಇದರ ಮಧ್ಯದಲ್ಲಿ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಖಾಡು ಕೂಡ ರಂಗೇರ್ತಾ ಇದೆ. ಮೈತ್ರಿ ಟಿಕೆಟ್ಗಾಗಿ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಕಸರತ್ತಿಗೆ ಮುಂದಾಗಿದ್ದಾರೆ. ಬಿಜೆಪಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ಗೆ ಸಿಪಿವೈ ಕಾಯ್ತಾ ಇದ್ದಾರೆ. ಟಿಕೆಟ್ಗಾಗಿ ಎಚ್ ಡಿ ಕುಮಾರಸ್ವಾಮಿಗೆ ಸಡ್ಡನ್ನ ಹೊಡೆದು ಟಿಕೆಟ್ ಗಿಟ್ಟಿಸಿಕೊಳ್ಳುವಂತಹ ತಂತ್ರಕ್ಕೆ ಸಿಪಿವೈ ಮುಂದಾಗಿದ್ದಾರೆ. ಈ ಬೆನ್ನಲ್ಲೇ ಈಗ ನಾಳೆ ದೆಹಲಿಗೆ ಬರುವಂತೆ ಸಿಪಿವೈಗೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ಮೈತ್ರಿ ನಾಯಕರಿಗೆ ಕಗ್ಗಂಟಾಗಿರುವಂತಹ ಚನ್ನಪಟ್ಟಣ ಬೈ ಎಲೆಕ್ಷನ್ ಟಿಕೆಟ್ ವಿಚಾರ. ಜೆಡಿಎಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಪ್ರಯತ್ನ ಪಡ್ತಾ ಇದ್ದಾರೆ. ಸಹಜವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರಿಂದ ತೆರವಾಗಿರುವಂತಹ ಕ್ಷೇತ್ರ ಬೈ ಎಲೆಕ್ಷನ್ ಹತ್ತಿರವಾಗ್ತಾ ಇದೆ. ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಯತ್ನ ನಡೀತಾ ಇದೆ ಜೆಡಿಎಸ್ ಅಭ್ಯರ್ಥಿಯನ್ನೇ ಹಾಕಬೇಕು ಅಂತ. ಆದ್ರೆ ಇಲ್ಲಿ ಎನ್ಡಿಎ ಅಭ್ಯರ್ಥಿ ಯಾರು ಅನ್ನುವಂತ ಪ್ರಶ್ನೆ ಕುಮಾರಸ್ವಾಮಿ ರಾಷ್ಟ್ರ ರಾಜಕಾರಣಕ್ಕೆ ಹೋದ ಕೂಡಲೇ ಆರಂಭ ಆಗಿದೆ. ಇನ್ನು ಪಾದಯಾತ್ರೆಯ ಆರಂಭ ಆಗಿ 3ನೇ ದಿನ ಸಿಪಿ ಯೋಗೇಶ್ವರ್ ಅವರು ಚನ್ನಪಟ್ಟಣದಲ್ಲಿ ಪಾದಯಾತ್ರೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಅವತ್ತು ಭಾಗಿಯಾಗಿತ್ತು. ಒಂದಿಷ್ಟು ಅಸಮಾಧಾನಗಳು ಕೂಡ ವ್ಯಕ್ತವಾಗಿತ್ತು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಪಾದಯಾತ್ರೆಯ ಮಧ್ಯದಲ್ಲಿನೇ ಬೈ ಎಲೆಕ್ಷನ್ ವಿಚಾರ ಕೂಡ ಬಹಳಷ್ಟು ತಾರಕಕ್ಕೆ ಏರ್ತಾ ಇದೆ. ಮೊನ್ನೆ ಸಿಪಿ ಯೋಗೇಶ್ವರ್ ಅವರು 3ನೇ ದಿನ ಮಾತ್ರ, ಅವತ್ತು ಒಂದೇ ದಿನ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ರು. ಇವತ್ತು ಸಮಾವೇಶದಲ್ಲಿ ಭಾಗಿಯಾಗ್ತಾರಾ ಇಲ್ವಾ ಅನ್ನುವಂಥ ಅನುಮಾನ ಒಂದ್ ಕಡೆ. ಟಿಕೆಟ್ ಪಡೆದೇ ತೀರ್ತೀನಿ ಅನ್ನುವಂಥ ಪಟ್ಟಿಗೆ ಬಿದ್ದಂಗಿದೆ ಸಿಪಿವೈ. ಏನಾಗಬಹುದು? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೆ ಸಂಪರ್ಕಿಸುವ ಪ್ರಯತ್ನ ಪಡ್ತೀವಿ. ಒಂದಿಷ್ಟು ಬೆಳವಣಿಗೆಗಳು ಬೈ ಎಲೆಕ್ಷನ್ ವಿಚಾರದಲ್ಲಿ ಆಗ್ತಾ ಇರುವುದನ್ನ ನೋಡ್ತಾ ಇದ್ದೀವಿ. ಪಾದಯಾತ್ರೆ ಉದ್ದಕ್ಕೂ ಕೂಡ ಜೊತೆಗೇನೆ ಚನ್ನಪಟ್ಟಣದ ಬೈ ಎಲೆಕ್ಷನ್ ಅಖಾಡ ಕೂಡ ರಂಗೇರ್ತಾ ಇದೆ. ಮೈತ್ರಿ ಅಭ್ಯರ್ಥಿ ಘೋಷಣೆ ಮಾಡುವುದಾಗಿ ಹೈಕಮಾಂಡ್ ಸೂಚನೆ ನೀಡುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಸಂಬಂಧಪಟ್ಟಂಗೆ ನಾಳೆ ಸಿಪಿ ಯೋಗೇಶ್ವರ್ ಅವರಿಗೆ ದೆಹಲಿಗೆ ಬರಬೇಕು ಅಂತ ಈಗಾಗಲೇ ಹೈಕಮಾಂಡ್ ನಾಯಕರು ಬುಲಾವ್ ಕೊಟ್ಟಿದ್ದಾರೆ. ಯಾಕಂದ್ರೆ ನಾಳೆ ಒಂದು ಸಮಾವೇಶವನ್ನ ಸಿಪಿ ಯೋಗೇಶ್ವರ್ ಅವರು ಹಮ್ಮಿಕೊಂಡಿರುವಂತದ್ದು. ಸಮಾನ ಮನಸ್ಕರ ಸಮಾವೇಶವನ್ನ ಮಾಡುವುದಕ್ಕೆ, ಅದರಲ್ಲಿ ಅಪಾರ ಸಂಖ್ಯೆಯಲ್ಲಿ ಬೆಂಬಲಿಗರನ್ನ ಸೇರಿಸುವುದಕ್ಕೆ ಪ್ಲಾನ್ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಈಗ ಹೈಕಮಾಂಡ್ ಅಲರ್ಟ್ ಆಗಿದೆ. ಅಲರ್ಟ್ ಆಗಿ ಸಿಪಿ ಯೋಗೇಶ್ವರ್ ಅವರಿಗೆ ಬುಲಾವ್ ಕೊಟ್ಟಿದೆ ದೆಹಲಿಗೆ ಬರುವಂತೆ. ಅಲ್ಲಿ ಒಂದಿಷ್ಟು ಸೂಚನೆಗಳನ್ನ ಸಿಪಿವೈಗೆ ನೀಡುವಂತಹ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಈ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ನಾಳೆ ದೆಹಲಿಗೆ ಬರಬೇಕು ಅಂತ ಸಿಪಿವೈಗೆ ಬುಲಾವ್ ಬಂದಿದೆ ಅನ್ನುವಂಥ ವಿಚಾರ ಏನಾಗ್ಬೋದು ಅನ್ಸುತ್ತೆ ಬೈ ಎಲೆಕ್ಷನ್ ಚನ್ನಪಟ್ಟಣದ್ದು? ಅರುಣ್, ಏನಂತಂದ್ರೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಜಾಸ್ತಿ ಆಗ್ತಾರಂತದ್ದು. ಒಂದ್ ಕಡೆ ಸಿಪಿ ಯೋಗೇಶ್ವರ್ ನಾನೇ ಟಿಕೆಟ್ ತಗೋಬೇಕು ಅಂತ ಒಂದ್ ಕಡೆ ಇದ್ರೆ, ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ತಮ್ಮ ಕಡೆಯವರಿಗೆ ಟಿಕೆಟ್ ಕೊಡಿಸ್ಬೇಕು ಅಂತ. ಯಾಕೆಂತಂದ್ರೆ ಇದು ಚನ್ನಪಟ್ಟಣ ಕುಮಾರಸ್ವಾಮಿ ಅವರಿಂದ ಕಾರ್ಯದಂತ ಕ್ಷೇತ್ರ. ಯಾಕೆಂತಂದ್ರೆ ಕುಮಾರಸ್ವಾಮಿ ಅವರು ಕೇಂದ್ರಕ್ಕೆ ಹೋದ ಹಿನ್ನೆಲೆಯಲ್ಲಿ ಏನು ಚನ್ನಪಟ್ಟಣ ಶಾಸಕರು ಇಲ್ಲದಂತಾಗಿತ್ತು. ಹಾಗಾಗಿ ಆ ಶಾಸಕರ ಸ್ಥಾನಕ್ಕೆ ಈಗ ಮೈತ್ರಿಯಿಂದ ಟಿಕೆಟ್ ಸಿಗುತ್ತೆ ಅಂತ ಒಂದ್ ಕಡೆ ಯೋಗೇಶ್ವರ್ ಇದ್ರೆ, ಮತ್ತೊಂದು ಕಡೆ ಜೆಡಿಎಸ್ನವರು ನಮ್ಗೆ ಟಿಕೆಟ್ ಕೊಡ್ತಾರೆ ಅನ್ನೋ ಒಂದು ಕಡೆ ನಿರೀಕ್ಷೆಯಲ್ಲಿದ್ದಾರೆ. ಹಾಗಾಗಿ ಈಗ ಏನಂತಂದ್ರೆ ಯೋಗೇಶ್ವರ್ ಅವರು ಈಗ ಆಲ್ರೆಡಿ ಸುಮಾರು 4 ಬಾರಿ ದೆಹಲಿಗೆ ಹೋಗಿ ಹೈಕಮಾಂಡ್ ಜೊತೆ ಮಾತುಕತೆಯನ್ನು ನಡೆಸಿದ್ರು. ಹಾಗಾಗಿ ಅಲ್ಲಿಂದ ಬಂದ ನಂತರ ಕುಮಾರಸ್ವಾಮಿ ಅವರು ಕೂಡ ಟಿಕೆಟ್ ಕೊಡ್ಲಿಕ್ಕೆ ಒಪ್ಪಿದ್ದಾರೆ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ರು. ಆದ್ರೆ ಕುಮಾರಸ್ವಾಮಿ ಅವರು ಇನ್ನೂ ಆ ತರದ್ ಯಾವುದೇ ಕ್ರಿಯೆ ನಡೆದಿಲ್ಲ ಅನ್ನೋ ಒಂದು ಮಾತನ್ನು ಹೇಳಿ ಯೋಗೇಶ್ವರ್ ಅವರಿಗೆ ಒಂದು ರೀತಿ ಸಂಕಷ್ಟಕ್ಕೆ ಸಿಲುಕಿದ್ರು. ಹಾಗಾಗಿ ಸಿಪಿ ಯೋಗೇಶ್ವರ್ ಪರವಾಗಿರುವಂತ ಹಲವಾರು ಕಾರ್ಯಕರ್ತರು ಏನೋ ಒಂದು ಸಭೆ ಮಾಡಕ್ಕೆ ಮುಂದಾಗಿದ್ರು. ಇದೇ ತಿಂಗಳು 11ನೇ ತಾರೀಕು ಜನಾಭಿಪ್ರಾಯ ಸಭೆಯನ್ನು ಕೂಡ ಕರೆದಿದ್ರು. ಸುಮಾರು 20,000ಕ್ಕೂ ಹೆಚ್ಚು ಜನ ಈ ಒಂದು ಸಭೆಗೆ ಸೇರುವಂತ ಎಲ್ಲಾ ನಿರೀಕ್ಷೆಗಳು ಇತ್ತು. ಹಾಗಾಗಿ ಸಭೆ ನಾಳೆ ನಡಿಬೇಕಾಗಿತ್ತು. ಹಾಗಾಗಿ ನಿನ್ನೆನೆ ಕೂಡ ದೆಹಲಿಯಿಂದ ಯೋಗೇಶ್ವರ್ಗೆ ಒಂದು ಬುಲಾವ್ ಬಂದಿರುವಂತದ್ದು. ನೀವು ನಾಳೆ ದೆಹಲಿಗೆ ಬರಲೇಬೇಕು ಅನ್ನೋ ಒಂದು ಬುಲಾವ್ ಬಂದಿರುವಂತದ್ದು. ಈಗಾಗಲೇ ಯೋಗೇಶ್ವರ್ ಕಡೆಯವರಿಗೆ ಒಂದು ರೀತಿ ಖುಷಿ ವಾತಾವರಣ ಸೃಷ್ಟಿಯಾಗಿರುವಂತದ್ದು. ಯಾಕೆ ಅಂತಂದ್ರೆ ಈಗ ಆಲ್ರೆಡಿ ಹೈಕಮಾಂಡ್ ಕೂಡ ಯೋಗೇಶ್ವರ್ಗೆ ಟಿಕೆಟ್ ಕೊಡ್ತಾರೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಈಗ ಆಲ್ರೆಡಿ ಬಿಜೆಪಿ ಮತ್ತೆ ಮೈತ್ರಿ ಅಭ್ಯರ್ಥಿಗಳು ಇರುವಂತದ್ದು. ಹಾಗಾಗಿ ಏನು ನಾಳೆ ದೆಹಲಿಗೆ ಹೋಗ್ತಾರೆ, ಆ ದೆಹಲಿಯಲ್ಲಿ ಯಾವ ರೀತಿ ಕ್ರಿಯೆ ನಡೆಯುತ್ತೆ, ಆ ನಂತರ ಈ ಜನಾಭಿಪ್ರಾಯ ಸಭೆ ಮಾಡ್ಬೇಕಾ ಬಿಡ್ಬೇಕಾ ಅನ್ನೋದು ಯೋಗೇಶ್ವರ್ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಅನ್ನೋ ಮಾತುಗಳನ್ನು ಕೂಡ ಹೇಳಿರುವಂತದ್ದು. ಹಾಗಾಗಿ ನಾಳೆ ದೆಹಲಿಯಲ್ಲಿ ಹೈಕಮಾಂಡ್ ಯಾವ ನಿರ್ಧಾರ ತಗೊಳ್ತಾರೆ, ಆ ನಿರ್ಧಾರದ ಮೇಲೆ ಚನ್ನಪಟ್ಟಣ ಟಿಕೆಟ್ ಯಾರಿಗೆ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಈಗ ಆಲ್ರೆಡಿ ಏನಂತಂದ್ರೆ ಜೆಡಿಎಸ್ ನವರು ಕೂಡ, ಯಾಕೆಂತಂದ್ರೆ ಇದು
JDS ನ ಭದ್ರಕೋಟೆ. ಹಾಗಾಗಿ ನಮ್ಗೆ JDS ದವ್ರಿಗೆ ಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಕೆಲಸ Okay. ನಡೆಸ್ತಿದ್ದಾರೆ. ಹಾಗಾಗಿ ಇದು ಟಿಕೆಟ್ JDS ಇರುತ್ತಾ ಇಲ್ಲ ಬಿಜೆಪಿಗೆ ಸೇರುತ್ತಾ ಇಲ್ಲ ಮೈತ್ರಿಯಿಂದ ಇಬ್ರು ಒಪ್ಪಿ ಯಾರನ್ನಾದ್ರೂ ಒಬ್ರು ನಿಲ್ಲಿಸ್ತಾರಾ ಇಲ್ಲ ಯೋಗೇಶ್ವರ್ ಮುಂದಿನ ನಿರ್ಧಾರ ಏನು ಅನ್ನೋದು ನಾಳೆ ಅಂತಿಮವಾಗಲಿದೆ. ಅರುಣ್, ಥ್ಯಾಂಕ್ ಯು ಜಗದೀಶ್, ಎಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.